ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದೇ ಒಂದು ವ್ಯಾಸ್ಲಿನ್ ಇದ್ದರೆ ಸಾಕು, ಮನೆಯೆಲ್ಲ ಎಷ್ಟೇ ಗಲೀಜಾಗಿದ್ರೂ ಪಳ ಪಳ ಹೊಳೆಯೋ ಥರ ಮಾಡ್ಬೋದು. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು ನೋಡಿ, ಒಂದಕ್ಕೊಂದು ತಟ್ಟೆ ಈ ರೀತಿ ಸಿಕ್ಕಾಕೊಂಡು ಬಿಟ್ಟಿರುತ್ತೆ ಅಲ್ವಾ. ನಾವು ತಟ್ಟೆನ ತೊಳೆದ್ಬಿಟ್ಟು ಸ್ಟ್ಯಾಂಡಿಗೆ ಹಾಕುವಾಗ ಒಂದರಲ್ಲೊಂದು ಸೇರಿಸಿ ಹಾಕಿರ್ತೀವಿ. ಈ ರೀತಿ ಅದು ಒದ್ದೆ ಆದಾಗ ಹಾಕಿದಾಗ ಒಂದಕ್ಕೊಂದು ಹತ್ಕೊಂಡಿರುತ್ತೆ. ನಾವೆಷ್ಟೇ ಕೀಳೋದಕ್ಕೆ ಟ್ರೈ ಮಾಡಿದರೂ ಕೂಡ ಬರೋದಿಲ್ಲ. ಆವಾಗ ಈ ರೀತಿ ಬೆಂಕಿಗೆ ಆ ತಟ್ಟೆನ ಹಿಡಿಯೋದ್ರಿಂದ ಆ ತಟ್ಟೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನಾವು ತುಂಬ ಸುಲಭವಾಗಿ ತಟ್ಟೆನ ಸಪ್ರೇಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಬೆಂಕಿಗೆ ಹಿಡಿತಾ ಇದ್ದೀನಿ ಅಲ್ವಾ, ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ತಟ್ಟೆ ಒಂದರಿಂದ ಒಂದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಒಂದಕ್ಕೊಂದು ತಟ್ಟೆ ಈ ಥರ ಅಂಟ್ಕೊಂಡಾಗ ತೆಗೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಒಂದು ವ್ಯಾಸ್ಲಿನ್ ಡಬ್ಬಿಯನ್ನು ತೊಗೊಂಡಿದ್ದೀನಿ. ನಾನು ಹೊಸ ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಎಕ್ಸ್ಪೈರ್ ಆಗಿರೋ ವ್ಯಾಸ್ಲಿನ್ ಇತ್ತು ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹೊಸದೇ ತೊಗೊಳ್ಬೇಕು ಅಂತ ಏನಿಲ್ಲ. ಸೊ ನಾನು ಒಂದು ವ್ಯಾಸ್ಲಿನ್ ಡಬ್ಬಿಯನ್ನು ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ವ್ಯಾಸ್ಲಿನಿಂದ ನಾವು ಇಡೀ ಮನೆನ ಪಳ ಪಳ ಹೊಳೆಯೋ ಥರ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ನೋಡಿ, ಈ ಥರ ಸ್ವಿಚ್ ಬೋರ್ಡು ತುಂಬಾ ಗಲೀಜಾಗಿದೆ ಅಲ್ವಾ. ನೋಡಿ ಎಷ್ಟು ಗಲೀಜು ಕೂತಿದೆ ಅಂತ. ಇದನ್ನು ನಾವು ನೀರಿಂದ ಒರೆಸೋದಕ್ಕಂತೂ ಆಗೋದಿಲ್ಲ, ಕರೆಂಟ್ ಇರುವಾಗ ಶಾಕ್ ಹೊಡೆದ್ಬಿಡುತ್ತೆ. ಹಾಗಾಗಿ ನಾವು ಈ ಥರ ಟ್ರೈ ಮಾಡ್ಬೋದು. ವ್ಯಾಸ್ಲಿನ್ ತೊಗೊಂಡ್ಬಿಟ್ಟು ವ್ಯಾಸ್ಲಿನನ್ನು ಸ್ವಿಚ್ ಬೋರ್ಡ್ಗೆ ಹಚ್ಚಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ. ಆ ಥರ ಸ್ವಲ್ಪ ವ್ಯಾಸ್ಲಿನನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಸ್ವಿಚ್ ಬೋರ್ಡ್ಗೆ ಹಚ್ಚಬೇಕು. ಈ ಥರ ಹಚ್ಚಿಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕೈಯಿಂದ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಕಾಟನ್ ಇರುತ್ತೆ ಅಲ್ವಾ, ಮನೆಯಲ್ಲಿ ಕಾಟನ್ ಅಂತೂ ಇದ್ದೇ ಇರುತ್ತೆ. ಆ ಕಾಟನನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಥರ ಒರೆಸ್ಕೊಳ್ಬೇಕು ಕಾಟನಿಂದ. ನಾವು ಒದ್ದೆ ಬಟ್ಟೆ ಮಾಡಿ ಕೂಡ ಒರೆಸೋದಕ್ಕಾಗೋದಿಲ್ಲ ಸ್ವಿಚ್ ಬೋರ್ಡನ್ನು, ಕರೆಂಟ್ ಹೊಡೆದ್ಬಿಡುತ್ತೆ. ಹಾಗಾಗಿ ಈ ಥರ ನಾವು ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಕೊಳ್ಬೋದು. ಎಷ್ಟೇ ಗಲೀಜು ಕೂತಿರಲಿ ಸ್ವಿಚ್ ಬೋರ್ಡಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಗಲೀಜಾಗಿದೆ. ಈಗ ಈ ಕಾಟನನ್ನು ಬಿಸಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕಾಟನನ್ನು ತೊಗೊಂಡ್ಬಿಟ್ಟು ನಾನು ಸ್ವಿಚ್ ಬೋರ್ಡನ್ನು ಇನ್ನೊಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಸ್ವಿಚ್ ಬೋರ್ಡು ಗಲೀಜಾಗಿತ್ತು ಅಂತಂದರೆ ಈ ರೀತಿ ವ್ಯಾಸ್ಲಿನಿಂದ ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಸ್ವಿಚ್ ಬೋರ್ಡು ಪಳ ಪಳ ಅಂತ ಹೊಳಿತಾ ಇದೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನೀವು ಕೂಡ ಈ ಥರ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಕನ್ನಡಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ವಾಶ್ರೂಮಲ್ಲಿ ಕನ್ನಡಿ ಹಾಕಿರ್ತೀವಿ ಅಲ್ವಾ, ಅದು ತುಂಬಾ ಗಲೀಜಾಗಿತ್ತು. ಈಗ ಆ ಕನ್ನಡಿ ಮೇಲೆ ಸ್ವಲ್ಪ ವ್ಯಾಸ್ಲಿನನ್ನು ಹಚ್ತಾ ಇದ್ದೀನಿ. ನೋಡಿ, ಈ ರೀತಿ ವ್ಯಾಸ್ಲಿನನ್ನು ಸ್ವಲ್ಪ ಹಚ್ಬಿಟ್ಟು ಕೈಯಲ್ಲಿ ಎಲ್ಲ ನೀಟಾಗಿ ಕನ್ನಡಿ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಥರ ಕೈಯಿಂದ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ನ್ಯೂಸ್ ಪೇಪರ್ನ ಒದ್ದೆ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನ್ಯೂಸ್ ಪೇಪರನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ಕನ್ನಡಿ ಮೇಲ್ಗಡೆ ಈ ಥರ ಒರೆಸ್ಕೊಳ್ಬೇಕು. ಈ ಥರ ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ಹಸಿ ನ್ಯೂಸ್ ಪೇಪರಿಂದ ಒರೆಸ್ಕೊಳ್ಬೇಕು. ನೀವು ಬಟ್ಟೆಯಿಂದ ಒರೆಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ನ್ಯೂಸ್ ಪೇಪರಿಂದನೇ ಒರೆಸ್ಕೊಳ್ಳಿ. ಇದೇ ಪ್ರೋಸೆಸ್ನ ನೀವು ಗಾಜಿನ ಕಿಟಕಿಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಅಥವಾ ಕಾರಿಂದು ಗ್ಲಾಸಸ್ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಈಗ ಒಣಗಿರುವಂತಹ ಬೇರೆ ನ್ಯೂಸ್ ಪೇಪರನ್ನು ತೊಗೊಂಡ್ಬಿಟ್ಟು ನಾನು ಒರೆಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಈ ಥರ ವಾರದಲ್ಲಿ ಒಂದು ಸಲ ಮನೇಲಿರುವಂತಹ ಎಲ್ಲ ಕನ್ನಡಿಗಳನ್ನು, ಕಿಟಕಿಗಳನ್ನು, ಕಾರಿನ ಗ್ಲಾಸನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೀಟಾಗಿ ಪಳ ಪಳ ಅಂತ ಹೊಳೆಯುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಫ್ರಿಡ್ಜ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಡೋರ್ ಹತ್ರ ನಾವು ಪದೇ ಪದೇ ಫ್ರಿಡ್ಜ್ ಡೋರನ್ನು ಹಾಕೋದು ತೆಗೆಯೋದು ಮಾಡ್ತಾ ಇರ್ತೀವಿ ಅಲ್ವಾ. ಕೆಲಸ ಮಾಡ್ಕೊತಾನೆ ಫ್ರಿಡ್ಜನ್ನು ಮುಟ್ತಾ ಇರ್ತೀವಿ. ಅದು ಆ ಗಲೀಜು ಕೈಯಲ್ಲಿ ಮುಟ್ಟೋದ್ರಿಂದ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಈಗ ಸ್ವಲ್ಪ ವ್ಯಾಸ್ಲಿನನ್ನು ತೊಗೊಂಡ್ಬಿಟ್ಟು ಫ್ರಿಡ್ಜ್ ಡೋರ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನ್ಯೂಸ್ ಪೇಪರನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟು ಫ್ರಿಡ್ಜ್ ಮೇಲ್ಗಡೆ ಒರೆಸ್ಕೊಳ್ಬೇಕು ಒಂದು ಸಲ. ನೋಡಿ, ನಾನು ಯಾವ ರೀತಿ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನೋ ಆ ಥರ ಒರೆಸ್ಕೊಂಡ್ಬಿಟ್ಟು ಅದಾದ ನಂತರ ಬೇರೆ ಒಣಗಿರುವಂತಹ ನ್ಯೂಸ್ ಪೇಪರನ್ನು ತೊಗೊಂಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಒರೆಸ್ಕೊಳ್ಬೇಕು. ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಈ ಫ್ರಿಡ್ಜ್ ಡೋರನ್ನು ಒರೆಸ್ಕೊಂಡಿದ್ದೀನಿ. ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮುಂಚೆ ಇರೋದಕ್ಕೂ ಈಗ
ಇರೋದಕ್ಕೂ ಡಿಫ್ರೆನ್ಸ್ ನೋಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಬ್ಯಾಗ್ದು ಜಿಪ್ಪು ತುಂಬಾ ಟೈಟ್ ಆಗಿರುತ್ತೆ. ಎಳಿಬೇಕಾದ್ರೆ ತುಂಬ ಸ್ಟ್ರಕ್ ಆಗ್ತಾ ಇರುತ್ತೆ. ಈಸಿಯಾಗಿ ಎಳೆಯೋದಕ್ಕೆ ಬರ್ತಾ ಇರೋದಿಲ್ಲ ನೋಡಿ, ಹಾಕೋದಕ್ಕೆ ಬರ್ತಾ ಇಲ್ಲ, ಅಷ್ಟು ಟೈಟಾಗಿ ಆಗಿದೆ. ನಮಗೆ ಈಸಿಯಾಗಿ ಜಿಪ್ ಹಾಕಬೇಕು ಅಂತಂದರೆ ಈ ಥರ ಸ್ವಲ್ಪ ಬಡ್ಸಲ್ಲಿ ವ್ಯಾಸ್ಲಿನನ್ನು ತೊಗೊಂಡ್ಬಿಟ್ಟು ನೋಡಿ, ಜಿಪ್ ಹತ್ರ ಈ ರೀತಿ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಕೊಳ್ಬೇಕು. ಈ ರೀತಿ ಸೊ ತುಂಬ ಈಸಿಯಾಗಿ ನಾವು ಎಳ್ಕೊಳ್ಬೋದು ಈ ರೀತಿ ವ್ಯಾಸ್ಲಿನ್ ಅಪ್ಲೈ ಮಾಡೋದ್ರಿಂದ. ನೋಡಿ, ನಾನು ಅಪ್ಲೈ ಮಾಡಿಬಿಟ್ಟು ಜಿಪ್ಪನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಜಿಪ್ಪು ಮೂವ್ ಆಗ್ತಾ ಇದೆ ಅಂತ ನೋಡಿ, ಎಷ್ಟು ಆರಾಮಾಗಿ ಎಳಿಬೋದು. ನೀವು ಕೂಡ ಟ್ರೈ ಮಾಡಿ. ಈ ಥರ ಏನಾದರೂ ಯಾವುದಾದ್ರೂ ಬ್ಯಾಗ್ದೇ ಅಂತ ಅಲ್ಲ, ಪ್ಯಾಂಟ್ ಜಿಪ್ ಆಗಿರ್ಬೋದು ಅಥವಾ ವೆನಿಟಿ ಬ್ಯಾಗ್ದಾಗಿರ್ಬೋದು ಅಥವಾ ಸ್ವೆಟರ್ದಾಗಿರ್ಬೋದು, ಯಾವುದು ಜಿಪ್ಪು ಸರಿಯಾಗಿ ಬರ್ತಾ ಇರೋದಿಲ್ವೋ ಅದಕ್ಕೆ ನೀವು ಸ್ವಲ್ಪ ವ್ಯಾಸ್ಲಿನನ್ನು ಅಪ್ಲೈ ಮಾಡಿಬಿಟ್ಟು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಜಿಪ್ ಹಾಕ್ಬೋದು. ನಿಮಗೆ ಖಂಡಿತವಾಗ್ಲೂ ಈ ಟಿಪ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಶೂ ತೊಗೊಂಡಿದ್ದೀನಿ ನೋಡಿ ಒಂದು. ಸೊ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಶೂ ಆಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರು ಹಾಕ್ಕೊಳ್ಳೋ ಶೂ ಆಗಿರ್ಬೋದು, ಎಮರ್ಜೆನ್ಸಿಯಾಗಿ ನಾವು ಪಾಲಿಷ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇಗ ಹೋಗಬೇಕು, ಸ್ಕೂಲ್ಗೆ ಟೈಮ್ ಆಗುತ್ತೆ ಅಥವಾ ಆಫೀಸಿಗೆ ಟೈಮ್ ಆಗಿರುತ್ತೆ, ಪಾಲಿಷ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ವ್ಯಾಸ್ಲಿನ ಸ್ವಲ್ಪ ತೊಗೊಂಡ್ಬಿಟ್ಟು ಶೂ ಮೇಲೆ ಅಪ್ಲೈ ಮಾಡಬೇಕು. ನಾನು ಯಾವ ರೀತಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನೋ ಆ ಥರ ಶೂ ಮೇಲೆ ವ್ಯಾಸ್ಲಿನನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಕಾಟನಿಂದ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ಈ ರೀತಿ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಕಾಟನಿಂದ ನೀಟಾಗಿ ಆ ವ್ಯಾಸ್ಲಿನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಬೇಕು. ಸೊ ಈ ಥರ ಮಾಡೋದ್ರಿಂದ ಪಾಲಿಷ್ ಮಾಡ್ದಂಗೆ ಕಾಣಿಸುತ್ತೆ ಶೂ. ನೀವು ಬ್ಲ್ಯಾಕ್ ಕಲರ್ ಶೂ ಆಗಲಿ ಅಥವಾ ಬ್ರೌನ್ ಕಲರ್ ಶೂ ಆಗಲಿ ಈ ಥರ ವ್ಯಾಸ್ಲಿನಿಂದ ಪಾಲಿಷ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಪಾಲಿಷ್ ಮಾಡ್ದಂಗೆ ಕಾಣುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಪಾಲಿಷ್ ಮಾಡ್ದಂಗೆ ಕಾಣಿಸುತ್ತೆ. ನೀವಿಲ್ಲಿ ನೋಡ್ಬೋದು ವ್ಯಾಸ್ಲಿನ್ ಹಚ್ಚಿರೋ ಶೂ ಹೇಗೆ ಕಾಣಿಸ್ತಾ ಇದೆ, ಪಾಲಿಶ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಹಾಗೆ ಇನ್ನೂ ಒಂದು ಶೂ ಪಾಲಿಷ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಈ ಥರ ಗ್ಲಾಸಿಂದು ಗ್ಯಾಸ್ ಸ್ಟವ್ ಆಗಿದ್ದರೆ ನೋಡಿ, ಈ ಥರ ನಾವು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ವ್ಯಾಸ್ಲಿನ್ನ ಗ್ಯಾಸ್ ಸ್ಟವ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಥರ ಅಪ್ಲೈ ಮಾಡೋದ್ರಿಂದ ನಮಗೆ ಗ್ಯಾಸ್ ಸ್ಟವ್ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪಳ ಅಂತ ಹೊಳೆಯುತ್ತೆ. ನೋಡಿ, ಈ ಥರ ನಾನು ಯಾವ ರೀತಿ ವ್ಯಾಸ್ಲಿನ್ನ ಅಪ್ಲೈ ಮಾಡ್ತಾ ಇದ್ದೀನೋ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಂಡಾದಮೇಲೆ ಹಸಿ ನ್ಯೂಸ್ ಪೇಪರಿಂದ ಈ ಥರ ಒರೆಸ್ಕೊಳ್ಬೇಕು ಎಲ್ಲ. ಫಸ್ಟು ಯಾವ ಥರ ಮಿರರ್ನ ಕ್ಲೀನ್ ಮಾಡ್ಕೊಳ್ತೀವೋ ಅದೇ ಥರನೇ ಇದು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿ ಗ್ಯಾಸ್ ಸ್ಟವ್ ಕೂಡ ಪಳ ಅಂತ ಹೊಳೆಯುತ್ತೆ. ಈಗ ಡ್ರೈ ಇರುವಂತಹ ಇನ್ನೂ ಒಂದು ನ್ಯೂಸ್ ಪೇಪರ್ನ ತೊಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಪಳ ಅಂತ ಹೊಳಿತಾ ಇದೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ಥರ ಗ್ಯಾಸ್ ಸ್ಟವ್ ಕ್ಲೀನಾಗಿತ್ತು ಅಂತಂದರೆ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ, ಬಟ್ ಗ್ಯಾಸ್ ಬರ್ನಲ್ಗಳನ್ನು ಕ್ಲೀನ್ ಮಾಡಿರೋದಿಲ್ಲ. ಅದರಲ್ಲೆಲ್ಲ ಗಲೀಜು ಹಾಗೇ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು ಬೌಲಲ್ಲಿ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ವ್ಯಾಸ್ಲಿನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿನೀರಲ್ಲಿ. ನೋಡಿ, ಈ ಥರ ವ್ಯಾಸ್ಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಗ್ಯಾಸ್ ಬರ್ನಲ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಟನನ್ನು ತೊಗೊಂಡ್ಬಿಟ್ಟು ಆ ನೀರಿನಲ್ಲಿ ಅದ್ಬಿಟ್ಟು ಈ ಥರ ಗ್ಯಾಸ್ ಬರ್ನಲ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಈ ಥರ ಮೇಲೆ ಒಳಗಡೆ ಎಲ್ಲ ನೀಟಾಗಿ ಹತ್ತಿಯಿಂದ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, 3 ಬರ್ನಲ್ಗಳನ್ನು ಕೂಡ ನಾನು ಅದೇ ಥರನೇ ಬೇರೆ ಹತ್ತಿಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದರಲ್ಲೇ ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ಸಪ್ರೇಟಾಗಿ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಗಲೀಜಾಗಿದೆ ಅಂತ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಥರ. ನೋಡಿ, ನಾನು 3 ಬರ್ನಲ್ಗಳನ್ನು ಕ್ಲೀನ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಕಾಟನ್ ಡ್ರೈ ಬಟ್ಟೆಯಿಂದ ಒರೆಸ್ಕೊಳ್ಳೋಣ ಬರ್ನಲ್ಗಳನ್ನು. ಹಸಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಒಂದು ಡ್ರೈ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ನೀಟಾಗಿಬಿಡುತ್ತೆ. ನೋಡಿ, ಈಗ ನೀಟಾಯಿತು. ಈಗ ಹೋಲ್ಸ್ ಎಲ್ಲ ಬ್ಲ್ಯಾಕ್ ಆಗಿದ್ದರೆ ಈ ಥರ ಪಿನ್ನನ್ನು ಚುಚ್ಚಿಬಿಟ್ಟು ನಾವು ಅದರಲ್ಲಿರುವಂತಹ ಗಲೀಜನ್ನೆಲ್ಲ
ಕಡೆಗೆ ತೆಕ್ಕೊಳ್ಬೋದು. ನೋಡಿ ಈ ಥರ ಎಲ್ಲ 3 ಬರ್ನಲ್ಗಳನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ಗೆ ಫಿಟ್ ಮಾಡಿಕೊಂಡು ನಾವು ಗ್ಯಾಸನ್ನು ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ನೋಡಿ, ತುಂಬ ಚೆನ್ನಾಗಿ ಉರಿಯುತ್ತೆ. ನೀವು ಕೂಡ ಬರ್ನಲ್ಗಳನ್ನು ವಾರದಲ್ಲಿ ಇದೇ ಥರ ಒಂದು ಸಲ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ಆಗ ಗ್ಯಾಸ್ ಕೂಡ ಬಹಳ ದಿನ ತಡ್ತಾ ಬರುತ್ತೆ. ನಿಮಗೆ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.